ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC ಅವರು ನಿನ್ನೆ ಏನ್ ಮಾಡಿದ್ರು ಅಂದ್ರೆ SSC GD ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ 1/12/2025 ಏನ್ ಮಾಡಿದ್ರು ಅಂದ್ರೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ SSF ರೈಫಲ್ ಮ್ಯಾನ್ GD ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2026 ಎಲ್ಲೆಲ್ಲಿ ಹುದ್ದೆಗಳಿದಾವೆ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಲ್ಲಿ, SSF ಅಲ್ಲಿ ಮತ್ತೆ ರೈಫಲ್ ಮ್ಯಾನ್ ಆಗಿ ನಿಮಗೆ ಅಸ್ಸಾಂ ರೈಫಲ್ಸ್ ಅಲ್ಲಿ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ 1/12/2025 ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 31/12/2025 ಕ್ಲೋಸ್ ಆಗುತ್ತೆ. ಜೊತೆಗೆ ನೋಡ್ರಿ, ನೀವು ಫೀಸ್ ತುಂಬೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 1/1/2026 ನೀವು ಫೀಸ್ ಅನ್ನ ತುಂಬಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಆ ಮಿಸ್ಟೇಕ್ಸ್ ನ ಕರೆಕ್ಷನ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಕಾಲಾವಕಾಶವನ್ನ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 8/1/2026 10/1/2026 ನಿಮ್ಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಆಸ್ ಪರ್ ದ ರಿಕ್ರೂಟ್ಮೆಂಟ್ ಸ್ಕೀಮ್ ಫಾರ್ಮುಲೇಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಆಸ್ ಪರ್ ದ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಬಿಟ್ವೀನ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, the staff selection commission will conduct an open competitive examination for recruitment to the post of constable general duty in border security force, central industrial security force, central reserve police force, Indo-Tibetan border police, Shasastra Seema Bal, secretariat security force and rifleman in Assam rifles. So ಇದು ಎಕ್ಸಾಮಿನೇಷನ್ಸ್ ಎಲ್ಲೆಲ್ಲಿ ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಯಾವ್ಯಾವ ಹುದ್ದೆಗಳಿಗೆ ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ SSC ಮತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಏನಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಗ್ರಿಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗಳನ್ನ ಎಲ್ಲಿ ಫಿಲ್ ಮಾಡ್ತಿದ್ದಾರೆ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಸಶಸ್ತ್ರ ಸೀಮಾ ಬಲ್, ಸೆಕ್ರೆಟರಿಯಲ್ ಸೆಕ್ಯೂರಿಟಿ ಫೋರ್ಸ್, ರೈಫಲ್ ಬ್ಯಾಂಡ್ ಜನರಲ್ ಡ್ಯೂಟಿ ಇನ್ ಅಸ್ಸಾಂ ರೈಫಲ್ಸ್ ಒಳಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಹುದ್ದೆಗಳನ್ನ ತುಂಬ್ಕೋತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ವಿಲ್ ಕನ್ಸಿಸ್ಟ್ ಆಫ್ ಎ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಈ ನೇಮಕಾತಿ ಹಂತ ಯಾವ ತರನಾಗಿರುತ್ತೆ ಅಂದ್ರೆ ಮೊದಲಿಗೆ ನಿಮ್ಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ರೆ ನಿಮ್ಮ ಹೈಟ್ ವೇಟ್ ಅನ್ನು ಚೆಕ್ ಮಾಡ್ತಾರೆ, ಚೆಸ್ಟ್ ಅನ್ನು ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ಸ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಮೋಡಲ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಕಮಿಷನ್ ಇನ್ ಇಂಗ್ಲಿಷ್, ಹಿಂದಿ ಅಂಡ್ 13 ರೀಜನಲ್ ಲ್ಯಾಂಗ್ವೇಜಸ್. ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಏನಿದಿಲ್ಲ ಅದನ್ನ ಏನಪ್ಪಾ ಅಂದ್ರೆ ಇಂಗ್ಲಿಷ್, ಹಿಂದಿ ಜೊತೆಗೆ ಏನಪ್ಪಾ ಅಂದ್ರೆ 13 ಸ್ಥಳೀಯ ಭಾಷೆಗಳಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ನೋಡ್ರಿ 4ನೇ ಆಪ್ಷನ್ ಏನಿದೆ ಅಂದ್ರೆ ಕನ್ನಡ ಇದೆ. ಹಾಗಾಗಿ ಕನ್ನಡದಲ್ಲೂ ಕೂಡ ಏನಂದ್ರೆ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಪೇ ಸ್ಕೇಲ್ ಅನ್ನ ನೋಡ್ತಾ ಹೋಗೋಣ. ಅಂದ್ರೆ ಎಷ್ಟು ನಿಮಗೆ ಸ್ಯಾಲರಿ ಅನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ ಪ್ರತಿ ತಿಂಗಳು ನೋಡ್ರಿ ನಿಮ್ಗೆ 21,700 ರೂಪಾಯಿಂದ 69,100 ಸ್ಯಾಲರಿ ಅನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ವೇಕೆನ್ಸೀಸ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ನೋಡ್ರಿ ಪುರುಷರದಷ್ಟೇ ನೋಡ್ತಾ ಹೋಗೋಣ. BSF ಅಲ್ಲಿ 524, CISF ಅಲ್ಲಿ 13,135, CRPF ಅಲ್ಲಿ ನಿಮ್ಗೆ 5,366, ಸಶಸ್ತ್ರ ಸೀಮಾ ಬಲ್ ಇದರಲ್ಲಿ ನಿಮಗೆ 1,764, ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಒಳಗೆ ನಿಮಗೆ 1,099, ಅಸ್ಸಾಂ ರೈಫಲ್ಸ್ ಒಳಗೆ ನಿಮಗೆ 1,556, ಜೊತೆಗೆ SSF ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್ ಒಳಗೆ ನಿಮಗೆ 23, ಒಟ್ಟು 23,467 ಹುದ್ದೆಗಳು ಪುರುಷರಿಗಿದ್ದಾವೆ. ಅದೇ ತರನಾಗಿ ಮಹಿಳೆಯರಿಗೆ ನಾವು ನೋಡೋದಾದ್ರೆ BSF ಅಲ್ಲಿ ನಿಮಗೆ 92, CISF ಅಲ್ಲಿ ನಿಮಗೆ 627, CRPF ಅಲ್ಲಿ ನಿಮಗೆ 124, CISF ಅಲ್ಲಿ ನಿಮಗೆ 1460, CRPF ಅಲ್ಲಿ ನಿಮಗೆ 124, ನೆಕ್ಸ್ಟ್ ITBP ಅಲ್ಲಿ ನಿಮಗೆ 194, ಅಸ್ಸಾಂ ರೈಫಲ್ಸ್ ಅಲ್ಲಿ ನಿಮಗೆ 150, ಒಟ್ಟು ನಿಮಗೆ 2,020 ಹುದ್ದೆಗಳಿದಾವೆ. ಟೋಟಲ್ ನೋಡ್ರಿ ಪುರುಷರಿಗೆ 23,467, ಮಹಿಳೆಯರಿಗೆ 2,020, ಒಟ್ಟು 25,487 ಹುದ್ದೆಗಳಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಾಲ್ ಫಾರ್ಮ್ ಅಥವಾ ನೇಮಕಾತಿಯನ್ನ ಹೊರಡಿಸಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ದ ವೇಕೆನ್ಸೀಸ್ ಆರ್ ಟೆಂಟೇಟಿವ್, ವೇಕೆನ್ಸೀಸ್ ಇನ್ ಡೀಟೇಲ್ ಸ್ಟೇಟ್ ವೈಸ್, ಫೋರ್ಸ್ ವೈಸ್, ಜೆಂಡರ್ ವೈಸ್, ಕ್ಯಾಟಗರಿ ವೈಸ್ ಎಕ್ಸೆಟ್ರಾ ಆರ್ ಅವೈಲೇಬಲ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್. ಈ ವೇಕೆನ್ಸೀಸ್ ಏನಿದೆ ಅಂದ್ರೆ ಟೆಂಟೇಟಿವ್ ಇರುತ್ತೆ. ಅದನ್ನ ಏನ್ ಮಾಡ್ತಾರೆ ನೆಕ್ಸ್ಟ್ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ವೇಕೆನ್ಸೀಸ್ ಅನ್ನ ನೀವು ಸ್ಟೇಟ್ ವೈಸ್ ನೋಡ್ಬೇಕಂದ್ರೆ ರಾಜ್ಯಗಳ ವೈಸ್ ಮತ್ತೆ ಫೋರ್ಸ್ ವೈಸ್ ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ, ಜೆಂಡರ್ ವೈಸ್ ನೋಡ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ
SSC ವೆಬ್ಸೈಟ್ ಹೋಗಿ ಕ್ಯಾಂಡಿಡೇಟ್ಸ್ ಹೋಗಿ ಅಲ್ಲಿ ಟೆಂಟೇಟಿವ್ ವೇಕೆನ್ಸೀಸ್ ಹೋದ್ರೆ ನಿಮ್ಗೆ ಡೀಟೇಲ್ಡ್ ಆಗಿ ಎಷ್ಟೆಷ್ಟು ಸ್ಟೇಟ್ ವೈಸ್ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡ್ರಿ, ವಯೋಮಿತಿಯನ್ನ ನಾವು ನೋಡೋದಾದ್ರೆ ದ ಕ್ರೂಷಿಯಲ್ ಡೇಟ್ ಫಾರ್ ಏಜ್ ರೆಕಗ್ನೈಸ್ is fixed as 1/1/2026 in accordance with the provisions of the DOP and T dated 14/7/1998. Accordingly, the age of candidate must be 18 to 23 years as on 1/1/2026. ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಪ್ರಕಾರ ಏನಪ್ಪಾ ಅಂದ್ರೆ ಅವರು ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ 14/7/1988 ಅದ್ರ ಪ್ರಕಾರ ಏನಂದ್ರೆ ವಯೋಮಿತಿ ಎಷ್ಟಿರ್ಬೇಕಂದ್ರೆ 18ರಿಂದ 23 ವರ್ಷ ಇರ್ಬೇಕಂತ ಹೇಳ್ತಿದ್ದಾರೆ. ಅದು ಕೂಡ 1/1/2026 ಪ್ರಕಾರ. ಹಾಗಾಗಿ ನಿಮ್ಮ ಜನ್ಮ ದಿನಾಂಕ ನೋಡ್ರಿ 2/1/2003 ನಂತರ ಮತ್ತೆ 1/1/2008 ಒಳಗಡೆ ಇರ್ಬೇಕಾಗತ್ತೆ. ಯಾರ ಒಂದು ಜನ್ಮ ದಿನಾಂಕ 2/1/2003 ನಂತರ 1/1/2008 ಒಳಗಡೆ ಇದೆಯಲ್ಲ ಅವರು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರು ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ. ಮಾಜಿ ಸೈನಿಕರಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ 1984 ರಿಯೋಟ್ಸ್ ಅಲ್ಲಿ ಯಾರು ದಂಗೆಗೆ ಒಳಗಾಗಿರ್ತಾರಲ್ಲ ಅಂತ ವಿಕ್ಟಿಮ್ಸ್ ಗೆ ಏನ್ ಮಾಡಿದಾರೆ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನಾವು ನೋಡೋದಾದ್ರೆ ವಿದ್ಯಾರ್ಥಿ ಏನಿರ್ಬೇಕಪ್ಪ ಅಂದ್ರೆ ದ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಪಾಸ್ ದ ಮ್ಯಾಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ recognized board or university as on or before the cutoff date, that is 1/1/2026. ಅಭ್ಯರ್ಥಿಗಳು ಏನ್ ಮಾಡಿರ್ಬೇಕಂದ್ರೆ 1/1/2026 ಮುಂಚೆ SSLC ಎಕ್ಸಾಮ್ ಅನ್ನ ಪಾಸ್ ಆಗಿದ್ರೆ ಸಾಕು, ನೀವು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೋಡ್ರಿ, ಯಾರೆಲ್ಲ SSLC ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೀರಾ 1/1/2026 ಮುಂಚೆ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ SSC GD ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಒಂದು ಕಂಡೀಷನ್ಸ್ ಏನಂದ್ರೆ ನಿಮ್ಮ ವಯೋಮಿತಿ ಏನಿರ್ಬೇಕಂದ್ರೆ 18ರಿಂದ 23 ವರ್ಷ ವಯೋಮಿತಿ ಒಳಗಡೆ ಇರಬೇಕಾಗುತ್ತೆ. ಕ್ಯಾಂಡಿಡೇಟ್ ಹೂ ಹ್ಯಾವ್ ನಾಟ್ ಅಕ್ವೈರ್ಡ್ ದ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಸ್ ಆನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ವಿಲ್ ನಾಟ್ ಬಿ ಎಲಿಜಿಬಲ್ ಅಂಡ್ ನೀಡ್ ನಾಟ್ ಟು ಅಪ್ಲೈ. ಅಂದ್ರೆ ಯಾರು 1/1/2026 ಮುಂಚೆ SSLC ನ ಪಾಸ್ ಆಗಿಲ್ಲಲ್ಲ ಅವರು ಇದಕ್ಕೆ ಎಲಿಜಿಬಲ್ ಆಗುದಿಲ್ಲ. ಅವರು ಅಪ್ಲಿಕೇಶನ್ಸ್ ಕೂಡ ಹಾಕ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, NCC ಯಾರು ಮಾಡಿದ್ರಿ, ನ್ಯಾಷನಲ್ ಕ್ಯಾಡೆಟ್ ಕ್ರಾಪ್ಸ್ ಅನ್ನ ಯಾರು ಮಾಡಿದ್ರಿ ಅವ್ರ ಕಡೆ ಏನಾದ್ರು ಸರ್ಟಿಫಿಕೇಟ್ಸ್ ಇದ್ರೆ ನಿಮಗೆ ಅಡಿಷನಲ್ ಬೋನಸ್ ಅನ್ನ ಕೊಡ್ತಾ ಹೋಗ್ತಾರೆ. ನಿಮ್ ಕಡೆ NCC C ಸರ್ಟಿಫಿಕೇಟ್ ಇದ್ರೆ ನಿಮಗೆ 5 ಮಾರ್ಕ್ಸ್ ಅಂದ್ರೆ ಎಕ್ಸಾಮಿಂಗ್ ನೋಡ್ರಿ 100 ಮಾರ್ಕ್ಸ್ ಎಕ್ಸಾಮಿನೇಷನ್ಸ್ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ 5 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಅದೇ NCC B ಸರ್ಟಿಫಿಕೇಟ್ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ 3 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. NCC A ಸರ್ಟಿಫಿಕೇಟ್ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ 2 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಯಾರೆಲ್ಲ ಸ್ಕೂಲಲ್ಲಿ NCC ಮಾಡಿರ್ತಾರಲ್ಲ ಅವ್ರಿಗೆ ಇದು ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಹಾಗಾದ್ರೆ ಹೌ ಟು ಅಪ್ಲೈ, ಅಪ್ಲಿಕೇಶನ್ಸ್ ಯಾವ ತರ ಹಾಕ್ಬೇಕಂದ್ರೆ ಆಲ್ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪ್ಲೈ ಇನ್ ರೆಸ್ಪಾನ್ಸ್ ಟು ದ examination notice are required to complete their one-time registration on the website of the commission. The OTR generated on the old website will not be functional for the new website. Subsequent to OTR, the candidates can proceed to fill online application form for the examination. Once an OTR has been generated on new website, it will be continue to remain valid for the examination to be applied for on new website. The detailed instruction for OTR given in Annexure 1 and Annexure 1A to this examination notice. ಇಲ್ಲಿ ಅಪ್ಲಿಕೇಶನ್ಸ್ ಯಾವ ತರನಾಗಿ ಹಾಕ್ಬೇಕಂದ್ರೆ ಈಗ ಯಾವ ತರನಾಗಿ ನೀವು KPSC ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೋತೀರಿ, OTR ಅನ್ನ ಮಾಡಿದ್ರಲ್ಲ ಅದೇ ತರನಾಗಿ ಏನ್ ಮಾಡಿದ್ರು ಅಂದ್ರೆ SSC ಅವರು ಕೂಡ ಏನಪ್ಪಾ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ತಂದಿದ್ದಾರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ನೀವು https://ssc.gov.in ಮೂಲಕ ಹೋಗಿ OTR ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದಾದ್ಮೇಲೆ ನೀವೇನ್ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅನ್ನ ಈಸಿಯಾಗಿ ಹಾಕ್ಬಹುದು. OTR ಮಾಡುವಂತ ಒಂದು ಉದ್ದೇಶ ಏನಂದ್ರೆ ಪ್ರತಿ ಟೈಮು ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಮುಂಚೆ ಏನಾಗ್ತಿತ್ತು ಅಂದ್ರೆ ಎವ್ರಿ ಟೈಮ್ ನಾವು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗಿತ್ತು. OTR ಮಾಡಿದ್ರೆ ನಿಮ್ದು ಡಾಕ್ಯುಮೆಂಟ್ಸ್ ಅಲ್ಲೇ ಸೇವ್ ಇರುತ್ತೆ. ನೀವು ಯಾವ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಅನ್ನೋದನ್ನು ಕೂಡ ತೋರಿಸುತ್ತೆ. ಜಸ್ಟ್ ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಸೊ ಈ OTR ಅನ್ನ ಯಾವ ತರನಾಗಿ ಫಿಲ್ ಅಪ್ ಮಾಡಬೇಕು ಮತ್ತೆ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡ್ರಿ Annexure 1 ಮತ್ತೆ Annexure 1A ದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ಒಂದ್ಸರಿ ನೋಡ್ಕೋರಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ನೋಡ್ರಿ
ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 100 ರೂಪಾಯಿ ಇರುತ್ತೆ. ಜೊತೆಗೆ ನೋಡ್ರಿ, ವುಮನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಎಕ್ಸ್ ಸರ್ವಿಸ್ಮೆನ್ ಆರ್ ಎಲಿಜಿಬಲ್ ಫಾರ್ ಎಲಿಜಿಬಲ್ ಫಾರ್ ರಿಸರ್ವೇಶನ್ ಆರ್ ಎಕ್ಸಮ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀಸ್. ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 100 ರೂಪಾಯಿ ಇರುತ್ತೆ. ಜೊತೆಗೆ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ, SC ST ಅಭ್ಯರ್ಥಿಗಳಿಗೆ, ಜೊತೆಗೆ ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ತರನಾದ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬುವಂತಿಲ್ಲ. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಯಾವ ತರನಾಗಿ ತುಂಬಬೇಕಂದ್ರೆ, ಫೀಸ್ ಕ್ಯಾನ್ ಬಿ ಪೇಡ್ ಓನ್ಲಿ ಥ್ರೂ ದ ಆನ್ಲೈನ್ ಪೇಮೆಂಟ್ ಮೋಡ್ಸ್, ನೇಮ್ಲಿ ಯಾವ್ಯಾವ್ದ್ರ ಮೂಲಕ ತುಂಬಬಹುದು ಅಂದ್ರೆ ಭೀಮ್ UPI, ನೆಟ್ ಬ್ಯಾಂಕಿಂಗ್, ಅಥವಾ ವೀಸಾ, ಮಾಸ್ಟರ್, ಮ್ಯಾಸ್ಟ್ರಿಯೋ ಕಾರ್ಡ್, ರುಪೇ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು. ಇನ್ ಕೇಸ್ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಟೈಮ್ ಅನ್ನ ಯಾವಾಗ ಕೊಟ್ಟಿದ್ರೆ ಅಂದ್ರೆ 8/1/2026 ಇಂದ 10/1/2020 ನಿಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕದಲ್ಲಿ ನೋಡ್ರಿ ಬೇರೆ ಬೇರೆ ಕಡೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೇನಿರುತ್ತೆ ಅಂದ್ರೆ ನಿಮ್ದು ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ನಿಮಗೆ ಸೆಂಟರ್ ಅಲೋಕೇಶನ್ಸ್ ಕೇಳ್ತಾರೆ, ನೀವು ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಕೊಡಬೇಕು. ನಿಮ್ಮ ಕನ್ವಿನಿಯನ್ಸ್ ಮತ್ತೆ SSC ಅವರ ಕನ್ವಿನಿಯನ್ಸ್ ಪ್ರಕಾರ ನಿಮಗೆ ಸೆಂಟರ್ಸ್ ಅನ್ನ ಅಲೌಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನೇನಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮಗೆ ಏನಿರುತ್ತೆ ಅಂದ್ರೆ ಒಟ್ಟು 80 ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಇವನ್ನ 4 ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗದ ಮೇಲೆ ನಿಮಗೆ 20 ಪ್ರಶ್ನೆಗಳನ್ನ ಕೇಳ್ತಾರೆ. 40 ಅಂಕಗಳಿಗೆ. ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 60 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಸಬ್ಜೆಕ್ಟ್ಸ್ ಯಾವ್ಯಾವ ಇರುತ್ತೆ ಅಂದ್ರೆ ನೋಡ್ರಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಜನರಲ್ ಇಂಗ್ಲಿಷ್ ಆರ್ ಹಿಂದಿ. 4 ಸಬ್ಜೆಕ್ಟ್ ಇರುತ್ತೆ. ಒಂದನೇದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಎರಡನೇದು ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್, ಮೂರನೇದು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, 4ನೇದು ಏನಂದ್ರೆ ಇಂಗ್ಲಿಷ್ ಆರ್ ಹಿಂದಿ. ಅಂದ್ರೆ ಇಂಗ್ಲಿಷ್ ಆದ್ರೂ ತಗೋಬಹುದು, ಹಿಂದಿನಾದ್ರೂ ತಗೋಬಹುದು. ಪ್ರತಿ ಸಬ್ಜೆಕ್ಟ್ ಮೇಲೆ ನಿಮ್ಗೆ 20 ಪ್ರಶ್ನೆಗಳನ್ನ ಕೇಳ್ತಾರೆ. 40 ಅಂಕಗಳಿರುತ್ತೆ. ಮ್ಯಾಕ್ಸಿಮಮ್ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 60 ಅಂಕಗಳಿರುತ್ತೆ. ಜೊತೆಗೆ ನೋಡ್ರಿ, ಕ್ವಶನ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಹಿಂದಿ, ಇಂಗ್ಲಿಷ್ ಜೊತೆಗೆ ಏನಪ್ಪಾ ಅಂದ್ರೆ 13 ಸ್ಥಳೀಯ ಭಾಷೆಗಳಲ್ಲಿ ಕ್ವಶನ್ ಅನ್ನ ಪ್ರಿಂಟ್ ಮಾಡ್ತಾರೆ. ಅದರಲ್ಲಿ ಕನ್ನಡನೂ ಕೂಡ ಒಂದಾಗಿದೆ. ಹಾಗಾಗಿ ಎಕ್ಸಾಮಿನೇಷನ್ಸ್ ಏನ್ ಮಾಡ್ತಾರೆ ಅಂದ್ರೆ ಕನ್ನಡದಲ್ಲೂ ಕೂಡ ಕಂಡಕ್ಟ್ ನ ಮಾಡ್ತಾರೆ. ನೆಕ್ಸ್ಟ್, ನೆಗೆಟಿವ್ ಮಾರ್ಕಿಂಗ್ ಇದೆ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ನೋಡ್ರಿ ಎಷ್ಟು ನೆಗೆಟಿವ್ ಮಾರ್ಕ್ ಇದೆ ಅಂದ್ರೆ 0.25 ಮಾರ್ಕ್. ಅಂದ್ರೆ ನೀವು ಪ್ರತಿ ತಪ್ಪು ಉತ್ತರ ಕೊಟ್ರೆ ನಿಮ್ದು ಆ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಇದಾದ್ಮೇಲೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ಏನಿರುತ್ತೆ ಅಂದ್ರೆ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋದಾದ್ರೆ ನೋಡ್ರಿ, ಅನಾಲಜಿ, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್, ಸ್ಪೇಷಿಯಲ್ ವಿಜುವಲೈಸೇಷನ್, ಸ್ಪೇಷಿಯಲ್ ಓರಿಯಂಟೇಷನ್, ವಿಜುವಲ್ ಮೆಮರಿ, ಡಿಸ್ಕ್ರಿಮಿನೇಷನ್, ಅಬ್ಸರ್ವೇಷನ್, ರಿಲೇಶನ್ಶಿಪ್ ಕಾನ್ಸೆಪ್ಟ್, ಅರ್ಥಮೆಟಿಕ್ ರೀಸನಿಂಗ್, ಫಿಗರ್ ಕ್ಲಾಸಿಫಿಕೇಶನ್, ಅರ್ಥಮೆಟಿಕ್ ನಂಬರ್ ಸೀರೀಸ್, ನಾನ್ ವರ್ಬಲ್ ಸೀರೀಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇರುತ್ತೆ. ಜನರಲ್ ನಾಲೆಜ್ ಮೇಲೆ ನಾವು ನೋಡೋದಾದ್ರೆ ಇಲ್ಲಿ ಏನ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ನಾವು ನೋಡೋದಾದ್ರೆ ನೋಡ್ರಿ, ಸ್ಪೋರ್ಟ್ಸ್, ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ ಸೈನ್ಸ್, ಜನರಲ್ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈಂಟಿಫಿಕ್ ರಿಸರ್ಚ್, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮೇಲೆ ಏನ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಅಂದ್ರೆ ನೋಡ್ರಿ, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮೇಲೆ ನಿಮಗೆ ನಂಬರ್ ಸಿಸ್ಟಮ್, ಕಂಪ್ಯೂಟೈಸೇಷನ್ ಆಫ್ ಹೋಲ್ ನಂಬರ್ಸ್, ಡೆಸಿಮಲ್ಸ್, ಫ್ರಾಕ್ಷನ್ಸ್, ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್, ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್, ಅವರೇಜ್, ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಮೆನ್ಸುರೇಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ ಅಂಡ್ ಟೈಮ್ ಅಂಡ್ ವರ್ಕ್, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಹಿಂದಿ ಮತ್ತೆ ಇಂಗ್ಲಿಷ್ ಮೇಲೆ ಏನ್ ಕೇಳ್ತಾರೆ ಅಂದ್ರೆ ಕ್ಯಾಂಡಿಡೇಟ್ಸ್ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಇಂಗ್ಲಿಷ್ ಆರ್ ಹಿಂದಿ ಅಂಡ್ ದೇರ್ ಬೇಸಿಕ್ ಕಾಂಪ್ರಿಹೆನ್ಷನ್ ವಿಲ್ ಬಿ ಟೆಸ್ಟೆಡ್. ಅಂದ್ರೆ ಇಂಗ್ಲಿಷ್ ಮೇಲೆ ನಿಮ್ಗೆ ಬೇಸಿಕ್ ಇಂಗ್ಲಿಷ್ ಮತ್ತೆ ಹಿಂದಿ ಯಾವ ತರನಾಗಿರುತ್ತೆ ಅದನ್ನ ಟೆಸ್ಟ್ ಮಾಡಕ್ಕೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಯಾರು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪಾಸ್ ಆಗ್ತಿರಲ್ಲ ಅಂತವ್ರಿಗೆ ಮಾತ್ರ ಏನಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ಕರೀತಾರೆ. ಸೊ ಫಸ್ಟ್ ನೋಡ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನ ನಾವು ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ 5 ಕಿಲೋಮೀಟರ್ ನೀವು 24 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಲಡಾಖ್ ಭಾಗಕ್ಕೆ ಸೇರಿದ್ರೆ ನೀವು 1600 ಮೀಟರ್ ಅನ್ನ 7 ನಿಮಿಷದಲ್ಲಿ ಓಡಬೇಕಾಗತ್ತೆ. ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನೀವು 1600 ಮೀಟರ್ ಅನ್ನ ಏನಪ್ಪಾ ಅಂದ್ರೆ 8 ನಿಮಿಷ 30 ಸೆಕೆಂಡ್ಸ್ ಅಥವಾ 8.5 ನಿಮಿಷದಲ್ಲಿ ನೀವು ಓಡಬೇಕಾಗುತ್ತೆ. ಅದೇ ನೀವೇನಾದ್ರೂ ಲಡಾಖ್ ರೀಸನ್ ಗೆ ಸೇರಿದ್ರೆ ನೀವು 800 ಮೀಟರ್ ಅನ್ನ 5 ನಿಮಿಷದಲ್ಲಿ ಓಡಬೇಕಾಗುತ್ತೆ.
ಸೊ ಯಾರು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗ್ತಿರಲ್ಲ ಅವರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ನೋಡ್ರಿ, ಮೇಲಿಗೆ ಮಿನಿಮಮ್ ಹೈಟ್ ಎಷ್ಟು ಇರ್ಬೇಕಂದ್ರೆ 170 ಸೆಂಟಿಮೀಟರ್ ಇರಬೇಕು, ಫಿಮೇಲಿಗೆ 157 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಚೆಸ್ಟ್ ಅನ್ನ ನೋಡಿದಾಗ ಮಿನಿಮಮ್ ಅನ್ಎಕ್ಸ್ಪಾಂಡೆಡ್ ಇದ್ದಾಗ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 80 ಸೆಂಟಿಮೀಟರ್ ಇರಬೇಕು, ಮಿನಿಮಮ್ ಎಕ್ಸ್ಪಾನ್ಷನ್ ಎಷ್ಟು ಆಗ್ಬೇಕಂದ್ರೆ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನಿಮ್ಮ ಹೈಟ್ ಪ್ರಕಾರ ನಿಮ್ಮ ವೇಟ್ ಇರ್ಬೇಕಂತಾನು ಕೂಡ ಹೇಳ್ತಿದ್ದಾರೆ. ಇದಾದ್ಮೇಲೆ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ನೋಡ್ರಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ. ಈ ತರನಾಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಇದೇನಪ್ಪ ಅಂದ್ರೆ ಹೊಸದಾಗಿ ಬಂದಿರುವಂತ SSC ನೋಟಿಫಿಕೇಶನ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.